ಆಕಸ್ಮಿಕ ಬೆಂಕಿ ಅಂಗಡಿ ಭಸ್ಮ. ತಾಲೂಕಿನ ಬಾಣಾವರ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಪೊಲೀಸ್ ಠಾಣೆ ಪಕ್ಕದಲ್ಲಿರುವ ರಮೇಶ್ ಎಂಬ ವ್ಯಕ್ತಿಗೆ ಸೇರಿದ ಟೀ ಅಂಗಡಿ ರಾತ್ರಿ ಸರಿ ಸುಮಾರು 2:30ರ ವೇಳೆಗೆ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡು ಪೂರ್ಣ ಪ್ರಮಾಣದಲ್ಲಿ ಸುಟ್ಟು ಕರಕಲಾಗಿರುವ ಘಟನೆ ನಡೆದಿದೆ. ಈ ಸಂದರ್ಭದಲ್ಲಿ ಪೊಲೀಸ್ನವರು ರಮೇಶನಿಗೆ ಫೋನ್ ಮಾಡಿ ತಿಳಿಸಿ ನಂತರ ಅರಸೀಕೆರೆ ಅಗ್ನಿಶಾಮಕ ಠಾಣೆಗೆ ಕರೆ ನೀಡಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸುವ ಮೂಲಕ ಮುಂದಾಗುವ ಅವಘಡಗಳನ್ನು ತಪ್ಪಿಸಿದ್ದಾರೆ. ಈ ಬೆಂಕಿ ಅನಾಹುತವು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವುದಾಗಿ ತಿಳಿದು ಬಂದಿದ್ದು, ಬೆಂಕಿ ಅವಘಡದಲ್ಲಿ ಸುಮಾರು 10,000 ರೂಪಾಯಿ ನಗದು ಹಾಗೂ ಪೀಠೋಪಕರಣಗಳು ಸೇರಿದಂತೆ 2 ರಿಂದ 3 ಲಕ್ಷದವರೆಗೆ ನಷ್ಟವಾಗಿದೆ ಎಂದು ರಮೇಶ್ ತಿಳಿಸಿದರು. ಹೆಂಗೆ ಗೊತ್ತಾಯ್ತು? ಪೊಲೀಸರು ಪಕ್ಕದಲ್ಲಿದ್ದೆಲ್ಲ ಅವರು ಫೋನ್ ಮಾಡಿ ಬಂದು ಹೇಳಿದ್ರು, ಹೊಗೆ ಹರ್ತಾಯಿದೆ ನೋಡ್ಬಾರಪ್ಪ. ಶಾರ್ಟ್ ಸರ್ಕ್ಯೂಟ್ ಜ್ವರ ಹೊಗೆ ಬರ್ತಾಯಿತ್ತು ಅಂತ ಅವ್ರು ಫೋನ್ ಮಾಡಿ ಹೇಳಿದ್ರು. ಹೊರಗಡೆ ಬಂದು ನೋಡಿದಾಗ ಅದಕ್ಕೆ ಉರಿತಾ ಇತ್ತು. ಒಳಗಡೆ ಬಂದು ನೋಡಿದಾಗ ಈ ರೀತಿ ಆಗಿತ್ತು.